ಎಲ್ಲರಿಗೂ ನಮಸ್ಕಾರ. ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಕುರಿತಾಗಿ ವಿಜಯವಾಣಿ ಪತ್ರಿಕೆಯಲ್ಲಿ ಬಂದಿರುವಂತಹ ಮಾಹಿತಿಯನ್ನು ಒಮ್ಮೆ ನೋಡೋಣ. 15,000 ಶಿಕ್ಷಕರ ನೇಮಕಾತಿ ಶುರು, ಸರ್ಕಾರದಿಂದ ಕರಡು ಗೆಜೆಟ್ ಅಧಿಸೂಚನೆ ಪ್ರಕಟ. ಸೊ ಕರಡು ಗೆಜೆಟ್ ಅಧಿಸೂಚನೆಯನ್ನು ನಾವು ಈಗ ಆಲ್ರೆಡಿ ನೋಡಿದ್ದೀವಿ. ಕರ್ನಾಟಕ ರಾಜ್ಯಪತ್ರ ಕರಡು ಪ್ರತಿಯನ್ನು ಸರ್ಕಾರ ಅಧಿಕೃತವಾಗಿ ಹೊರಡಿಸಿದೆ. ಸೊ ಇದಕ್ಕೆ ಆಕ್ಷೇಪಣೆ ಸಲ್ಲಿಸಲಿಕ್ಕೂ ಕೂಡ 15 ದಿನಗಳ ಅವಕಾಶವನ್ನು ಕೊಟ್ಟಿರೋದನ್ನು ನಾವು ನೋಡಿದ್ದೀವಿ. ಸೊ ಪತ್ರಿಕೆಯಲ್ಲಿ ಬಂದಿರುವಂತಹ ಮಾಹಿತಿಯನ್ನು ಒಮ್ಮೆ ನೋಡೋಣ. ವಿಜಯವಾಣಿ ಸುದ್ದಿಜಾಲ. ಬೆಂಗಳೂರು ರಾಜ್ಯ ಸರ್ಕಾರ 4 ವರ್ಷಗಳ ಬಳಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಕರಡು ಗೆಜೆಟ್ ಅಧಿಸೂಚನೆ ಹೊರಡಿಸಿದೆ. ಪ್ರಾಥಮಿಕ, ಹಿರಿಯ ಪ್ರಾಥಮಿಕ, ಪ್ರೌಢಶಾಲೆ, ದೈಹಿಕ ಶಿಕ್ಷಣ ಮತ್ತು ಕಂಪ್ಯೂಟರ್ ಸೈನ್ಸ್ ಶಿಕ್ಷಕರು ಸೇರಿ ಒಟ್ಟು 15,000 ಶಿಕ್ಷಕರ ನೇಮಕಾತಿ ನಡೆಯಲಿದೆ. ಆಕ್ಷೇಪಣೆ ಸಲ್ಲಿಸುವುದಕ್ಕೆ 15 ದಿನ ಅವಕಾಶ ಕಲ್ಪಿಸಲಾಗಿದ್ದು, ಅದಾದ ಬಳಿಕ ನೇಮಕಾತಿ ಅಧಿಸೂಚನೆ ಪ್ರಕಟಿಸುವ ಸಾಧ್ಯತೆಗಳಿವೆ. ಈ ಮೊದಲು 2022ರಲ್ಲಿ ಜಿಪಿಟಿ ಅಂದರೆ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಕ್ಕೆ ಅಧಿಸೂಚನೆ ಪ್ರಕಟಿಸಲಾಗಿತ್ತು. ಮಹಿಳಾ ಅಭ್ಯರ್ಥಿಗಳು ತಂದೆ ಅಥವಾ ಪತಿ ಆದಾಯ ಪ್ರಮಾಣ ಪತ್ರದ ವಿಚಾರವಾಗಿ ನ್ಯಾಯಾಲಯದ ಮೊರೆ ಹೋಗಿದ್ದರಿಂದ ಪ್ರಕರಣವು ಕೆಲವೇ ದಿನಗಳ ಹಿಂದೆಯಷ್ಟೇ ಸುಖಾಂತ್ಯ ಕಂಡಿದೆ. ಅದರಲ್ಲಿ 13,451 ಅಭ್ಯರ್ಥಿಗಳು ಅರ್ಹತೆ ಪಡೆದಿದ್ದರು. ವೇಟೇಜ್ ನಿಗದಿ ಏನು ಮಾಡಿದ್ದಾರೆ ಅಂದರೆ, ಇವಾಗ ನೇಮಕಾತಿಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂದರೆ PST, CETಯಲ್ಲಿ ಒಟ್ಟು 70 ಅಂಕಗಳನ್ನು ಪರಿಗಣಿಸ್ತಾರೆ. TET 20 ಅಂಕಗಳು, PUCಯಲ್ಲಿ 8% ಮತ್ತು DEDನಲ್ಲಿ 2% ಅಂಕ ಪರಿಗಣನೆಯನ್ನು ಮಾಡ್ತಾರೆ. ಇನ್ನು ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ಗಳಿಗೆ CET 70%, ಇನ್ನು ಉಳಿದಂತೆ 30 ಅಂಕಗಳನ್ನು ನಿಗದಿತ ಪದವಿಯಲ್ಲಿ ಪಡೆಯಲಾಗುತ್ತದೆ. ಓಕೆ, ಸೊ ಇಲ್ಲಿ ನೆಕ್ಸ್ಟ್ GPT ಶಿಕ್ಷಕರಿಗೆ CET 85% ಅಂತ ಇದೆ. ಸೊ ಇಲ್ಲಿ ಸ್ವಲ್ಪ ತಿದ್ದುಪಡಿ ಮಾಡ್ಕೊಳ್ಬೇಕು ಇದನ್ನು. GPT ಅವರಿಗಲ್ಲ, ಇದು ಹೈಸ್ಕೂಲ್ ಪ್ರೌಢಶಾಲಾ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ 85% ಅಲ್ವಾ. ಸೊ GPT ಅವರಿಗೆ 80% ಅಂತಲೇ ಏನು PSTRದು ಏನು ಕ್ರೈಟೀರಿಯಾ ಇದೆ, ಸೊ ಅದೇ ಇದೆ. ಪತ್ರಿಕೆಯಲ್ಲಿ ಇದೊಂದು ಮಾಹಿತಿ ತಪ್ಪಾಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಒಂದ್ಸಲ ಕರಡು ಪ್ರತಿಯನ್ನು ಚೆಕ್ ಮಾಡಿ, ಯಾಕಂದರೆ ನಾನು ಆಲ್ರೆಡಿ ಅದ್ರ ಬಗ್ಗೆ ವಿಡಿಯೋವನ್ನು ಮಾಡಿದ್ದೇನೆ. ಓಕೆ, ಇದು GPT ಅಲ್ಲ, ಹೈಸ್ಕೂಲ್ಗೆ ಸಂಬಂಧಪಟ್ಟಂತೆ CET 85%, ಪದವಿ 13% ಮತ್ತು BEdಲ್ಲಿ 2% ಅಂಕವನ್ನು ಪರಿಗಣಿಸ್ತಾರೆ. ಓಕೆ, ಸೊ ವಯೋಮಿತಿಯನ್ನು ರಾಜ್ಯ ಸರ್ಕಾರ 3 ವರ್ಷ ಸಡಿಲಿಸಿದ್ದು, ಅದರಂತೆ ಸಾಮಾನ್ಯ ವರ್ಗಕ್ಕೆ 38 ವರ್ಷ, OBC 41 ಮತ್ತು ಪರಿಶಿಷ್ಟ ಜಾತಿ ಮತ್ತು ಪಂಗಡ ಮತ್ತು ಪ್ರವರ್ಗ 1 ಅಂಗವಿಕಲರಿಗೆ 43 ವರ್ಷ ಅಂತ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯಪತ್ರದಲ್ಲಿ. ಓಕೆ, ಸೊ ಇದರಲ್ಲಿ ಏನಾಗಿದೆ, ಆಕ್ಷೇಪಣೆ ಸಲ್ಲಿಸಿದರೆ, ಬಹಳಷ್ಟು ಜನ ಆಕ್ಷೇಪಣೆ ಸಲ್ಲಿಸಿದರೆ ನಿಮಗೆ ಸಡಿಲಿಕೆ ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಓಕೆ, ಬಹಳಷ್ಟು ಜನ ಈಗ ನಿರಾಶರಾಗಿದ್ದೀರಿ, ಸೊ ಅವಕಾಶ ವಂಚಿತರಾಗಿದ್ದೀರಿ. ಸೊ ಅವರೆಲ್ಲ ನೀವು ಸುಮ್ಮನೆ ಕೂತ್ಕೊಂಡ್ರೆ ಏನು ಬದಲಾವಣೆ ಆಗಲ್ಲ. ಇಲ್ಲಿ ಒಗ್ಗಟ್ಟಿಂದ ಹೋಗಿ ಆಕ್ಷೇಪಣೆಯನ್ನು ಸಲ್ಲಿಸಿ. ಸೊ 15 ದಿನಗಳ ಅವಕಾಶ ಇದೆ. ಯಾಕಂದರೆ ಬಹಳಷ್ಟು ಜನ ಈಗ GMನಲ್ಲಿ ಬರೀಬೇಕಾದವರು 38 ವರ್ಷ ಮೀರಿದವರಿದ್ದೀರಿ. ಮತ್ತು OBCಯಲ್ಲಿ 2A 2B 3A 3B, ಸೊ 41 ವರ್ಷ ದಾಟದವರು ಕೂಡ ಬಹಳಷ್ಟು ಜನ ಇದ್ದೀರಿ. ಬಹಳಷ್ಟು ವರ್ಷಗಳಿಂದ ನೀವು ಈ ಒಂದು ನೋಟಿಫಿಕೇಷನ್ ಆಗಬೇಕು ಅಂತ ವೇಟ್ ಮಾಡ್ತಾ ಇದ್ದವರಿದ್ದೀರಿ. ಅದರಲ್ಲೂ HSTR ಶಿಕ್ಷಕರಾಗಬೇಕು ಅಂತಂದು ಬಹಳ ವರ್ಷಗಳಿಂದ ಅಭ್ಯಾಸ ಮಾಡ್ತಾ ಇದ್ದವ್ರಿಗಂತೂ ಬಹಳಷ್ಟು ಮೋಸ ಆಗಿದೆ, ಬಹಳಷ್ಟು ಅನ್ಯಾಯ ಆಗಿದೆ ಅಂತ ಹೇಳ್ಬೋದು. ಸೊ ಈಗ ನಮಗೆ 2022ರಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ರು, ಯಾಕಂದರೆ ಕೊರೋನಾ ಅವಧಿಯಲ್ಲಿ ಯಾವುದೇ ನೋಟಿಫಿಕೇಷನ್ ಆಗಿರಲಿಲ್ಲ ಅಂತಂದು. ಆದರೆ ಈಗಲೂ ಕೂಡ ಹಾಗೆ ಆಗಿದೆ. 2022ರಿಂದ 2022ರವರೆಗೂ 26ರವರೆಗೂ ಯಾವುದೂ ನೋಟಿಫಿಕೇಷನ್ ಆಗಿಲ್ಲ. ಮತ್ತು HSTR ಮತ್ತು PSTRಗೆ ರಿಲೇಟೆಡ್ ಆಗಿ ಹೇಳೋದಾದರೆ 10-11 ವರ್ಷಗಳ ಅವಧಿಯಲ್ಲಿ ಯಾವುದೇ ನೋಟಿಫಿಕೇಷನ್, PSTR ನೋಟಿಫಿಕೇಷನ್ ಆಗಿಲ್ಲ, ಅನಂತರ HSTR ನೋಟಿಫಿಕೇಷನ್ ಆಗಿಲ್ಲ. ಸೊ ಇದೆಲ್ಲ ಅಂಶವನ್ನು ಒಳಗೊಂಡು ಆಕ್ಷೇಪಣೆಯನ್ನು ಸಲ್ಲಿಸೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಓಕೆ, ಸೊ ಈಗ ಬಹಳಷ್ಟು ಜನ ಈ ರೀತಿ ಏಜ್ ಬಾರ್ ಆಗುವಂಥ ಅಭ್ಯರ್ಥಿಗಳಿದ್ದೀರಿ. ಸೊ ಅಂಥವರು ಆಕ್ಷೇಪಣೆಯನ್ನು ಸಲ್ಲಿಸಿದರೆ ನಿಮಗೆ 3ರಿಂದ 4 ವರ್ಷಗಳ ಸಡಿಲಿಕೆ ಸಿಗುವಂಥ ಸಾಧ್ಯತೆ ಇದೆ. ಸೊ ಆ ಸಡಿಲಿಕೆ ಸಿಗಬೇಕು ಅಂದರೆ ಆ ಪ್ರಯತ್ನ ನಿಮ್ಮಿಂದಲೇ ಆಗಬೇಕು. ಸೊ ಅದನ್ನು ಆಕ್ಷೇಪಣೆ ಸಲ್ಲಿಸೋದ್ರ ಮೂಲಕ ಮಾಡಿ ಬದಲಾವಣೆಯನ್ನು ತರಬಹುದು. ಓಕೆ, ಸೊ ಇಲ್ಲಿ ಲಾಸ್ಟ್ ಟೈಮ್ ಕೂಡ ಹಾಗೆ ಆಗಿತ್ತು. ಕರಡು ಪ್ರತಿಯನ್ನು ಬಿಟ್ಟಾಗ CBZ ಅವರಿಗೆ ಅವಕಾಶ ಇರಲಿಲ್ಲ, ಅನಂತರ ಸೋಷಾಲಜಿ ಅವರಿಗೆ ಅವಕಾಶ ಇರಲಿಲ್ಲ. ಆದರೆ ಆಕ್ಷೇಪಣೆಯನ್ನು ಸಲ್ಲಿಸಿ ಮನವಿಯನ್ನು ಮಾಡಿಕೊಂಡು ಸೊ ಕರಡು ಪ್ರತಿಯಲ್ಲಿ ಬದಲಾವಣೆಯನ್ನು ತರಲಾಗಿತ್ತು. ಸೊ ಹಾಗಾಗಿ ಈಗ ಈ ಒಂದು ಕಿವಿ ಮಾತನ್ನು ಹೇಳ್ತಾ ಇದ್ದೀನಿ ನಿಮಗೆ. ಸೊ ಇದನ್ನು ನೀವು ಆಕ್ಷೇಪಣೆ ಸಲ್ಲಿಸೋದ್ರ ಮೂಲಕ ಬದಲಾವಣೆ ಮಾಡ್ಕೊಳ್ಬಹುದು. ಬಹಳಷ್ಟು ಜನರಿಗೆ ಅವಕಾಶ ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ.
ಓಕೆ. ಸೊ ಈಗ ಯಾರೆಲ್ಲ ಏಜ್ ಬಾರ್ ಆಗಿದೆ ಅಂತಂದು ಬಹಳ ಬೇಜಾರಿಂದ ನೀವು ಮೆಸೇಜ್ಗಳನ್ನು ಮಾಡಿರೋದನ್ನು ನಾನು ನೋಡಿದ್ದೀನಿ. ಸೊ ಈಗ ಇದೇ ಫೈನಲ್ CNR ರೂಲ್ ಅಲ್ಲ ಅನ್ನೋದನ್ನು ಗಮನದಲ್ಲಿಟ್ಕೊಳ್ಳಿ. ಇನ್ನೂ ಆಶಾಭಾವನೆ ಇರಲಿ, ಯಾಕಂದರೆ ಈ ಒಂದು ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ನಾನು ನಿಮಗೆ ಒಂದಿಷ್ಟು ಭರವಸೆಯನ್ನು ಕೊಡ್ಬೋದು. ಯಾಕಂದರೆ ಇದು ಫೈನಲ್ CNR ರೂಲ್ ಅಲ್ಲ. ಸೊ ಹಾಗಾಗಿ ವೇಟ್ ಮಾಡಿ ಅಂತ ಹೇಳ್ತೀನಿ. ಇನ್ನು ಪೋಸ್ಟ್ಗಳ ಬಗ್ಗೆ ನೋಡೋದಾದರೆ, ಸೊ 15,000 ಶಿಕ್ಷಕರ ನೇಮಕಾತಿಯಲ್ಲಿ ಯಾವುದಕ್ಕೆ ಎಷ್ಟು ಪೋಸ್ಟ್ಗಳು ನಿಗದಿಯಾಗಿದೆ ಅಂದರೆ, GPT ಅವರಿಗೆ ಇತರೆ ಜಿಲ್ಲೆಯಲ್ಲಿ ಅಂದರೆ ಕಲ್ಯಾಣ ಕರ್ನಾಟಕೇತರ ಜಿಲ್ಲೆಗಳಲ್ಲಿ 5,272, ಇನ್ನು ಕಲ್ಯಾಣ ಕರ್ನಾಟಕದಲ್ಲಿ 3,228 ಪೋಸ್ಟ್ಗಳಿದೆ. ಪ್ರೌಢಶಾಲೆ 2,286 ಇತರೆ ಜಿಲ್ಲೆಗಳಲ್ಲಿದ್ದರೆ ಕಲ್ಯಾಣ ಕರ್ನಾಟಕದಲ್ಲಿ 2,214 ಪೋಸ್ಟ್ಗಳಿದೆ. ಇನ್ನು PST ಇದು ಇತರೆ ಜಿಲ್ಲೆಯಲ್ಲಿ 100 ಪೋಸ್ಟ್ಗಳಿದ್ದರೆ ಕಲ್ಯಾಣ ಕರ್ನಾಟಕ 800 ಪೋಸ್ಟ್ಗಳಿದೆ. ಕಂಪ್ಯೂಟರ್ ಸೈನ್ಸ್ ಇತರೆ ಜಿಲ್ಲೆಗಳಲ್ಲಿ 200, ಕಲ್ಯಾಣ ಕರ್ನಾಟಕದಲ್ಲಿ 300. ಇನ್ನು ದೈಹಿಕ ಶಿಕ್ಷಕರು ಗ್ರೇಡ್ 1 131 ಇತರೆ ಜಿಲ್ಲೆಯಲ್ಲಿದೆ, ಕಲ್ಯಾಣ ಕರ್ನಾಟಕದಲ್ಲಿ 319. ಸೊ ಅದೇ ರೀತಿಯಾಗಿ ಗ್ರೇಡ್ 2 ದೈಹಿಕ ಶಿಕ್ಷಕರು 106 ಪೋಸ್ಟು HK ವಿಭಾಗದಲ್ಲಿದೆ, ನಾನ್ HK ವಿಭಾಗದಲ್ಲಿ. ಇನ್ನು HK ವಿಭಾಗದಲ್ಲಿ 44 ಪೋಸ್ಟ್ಗಳಿದೆ. ಸೊ ಒಟ್ಟಾರೆಯಾಗಿ 8,095 ಪೋಸ್ಟ್ಗಳು ಇತರೆ ಜಿಲ್ಲೆಯಲ್ಲಿ ಶಿಕ್ಷಕರ ನೇಮಕಾತಿ ನಡೆಯಲಿದೆ. ಇನ್ನು 6,905 ಪೋಸ್ಟ್ಗಳು ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ನೇಮಕಾತಿ ನಡೆಯುತ್ತೆ. ಓಕೆ. ಸೊ ಇಲ್ಲಿ ಸೊ ಅದೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಓಕೆ. ಸೊ ಇದಿಷ್ಟು ಇವತ್ತಿನ ದಿನಪತ್ರಿಕೆಯಲ್ಲಿ ಬಂದಿರುವಂತಹ ಮಾಹಿತಿಯಾಗಿತ್ತು. ಸೊ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇನ್ನು ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಸಾಕಷ್ಟು ಬದಲಾವಣೆಗಳಾಗಿದೆ. ಅದನ್ನು ನೀವೆಲ್ಲರೂ ಕೂಡ ನೋಡಿದ್ದೀವಿ. ಸೊ ಅದರಲ್ಲಿ ಬದಲಾವಣೆ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಸೊ ಏಜ್ ರಿಲ್ಯಾಕ್ಸೇಷನಲ್ಲಿ ನಿಮಗೆ ಸಾಧ್ಯತೆ ಇದೆ, ಬದಲಾವಣೆ ಆಗುತ್ತೆ. ಇನ್ನು ಸೈನ್ಸ್ ಆಸ್ಪಿರೆಂಟ್ಸಲ್ಲಿ ಬಯೋಟೆಕ್ನಾಲಜಿ ಓದಿದವರಿಗೆ ಈ ಸಲ ಅವಕಾಶ ಇಲ್ಲ ಅಂತಂದು ಒಬ್ಬರು ಕಮೆಂಟ್ ಹಾಕಿದ್ರು. ಸೊ ಇಲ್ಲಿ ಸೈನ್ಸಲ್ಲಿ ಏನೆಲ್ಲ ಬದಲಾವಣೆ ಆಗಬೇಕು ಅದಕ್ಕೂ ಸಂಬಂಧಪಟ್ಟಂತೆ ಆಕ್ಷೇಪಣೆಯನ್ನು ಸಲ್ಲಿಸಿ, ಸೊ ಅದು ಕೂಡ ಚೇಂಜಸ್ ಆಗುವಂಥ ಸಾಧ್ಯತೆ ಇದೆ. CNR ರೂಲ್ ಇದು ಫೈನಲ್ ಅಲ್ಲ, ನೆನ್ಪಿಟ್ಕೊಳ್ಳಿ. ಇನ್ನು ಈಗ 1 ದಿನ ಕಳೆದು ಹೋಗಿದೆ, ಇನ್ನು 14 ದಿನಗಳ ಕಾಲಾವಕಾಶ ಇದೆ. ಆಕ್ಷೇಪಣೆಯನ್ನು ಸಲ್ಲಿಸಿ ನಿಮಗೆ ತಕ್ಕ ಹಾಗೆ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಸಾಕಷ್ಟು ಪಾಸಿಟಿವ್ ಅಂಶಗಳಿದ್ದು ಎಲ್ಲ ಸಕಾರಾತ್ಮಕ ಅಂಶಗಳಿದ್ದರೆ ಸರ್ಕಾರ ಕೂಡ ಅದನ್ನು ಪರಿಗಣಿಸಿ CNR ರೂಲಲ್ಲಿ ಬದಲಾವಣೆಯನ್ನು ತರುತ್ತೆ. ಸೊ ಯಾರೂ ಕೂಡ ನಿರಾಶರಾಗಬೇಡಿ. ಓಕೆ. 42-43 ಇಯರ್ಸ್ ಆದವ್ರು ಇದ್ದೀರಿ, ಅದರಲ್ಲೂ OBC ಇದ್ದವರು 42-43 ಇಯರ್ಸ್ ಇರ್ತೀರಿ. ಸೊ ಅಂಥವರಿಗೆ ಅವಕಾಶ ಸಿಗಬೇಕು. ಸೊ ಅಂಥವರಿಗೆ ನ್ಯಾಯ ಸಿಗಬೇಕು ಅಂತ ಅಂದರೆ ಆಕ್ಷೇಪಣೆಯನ್ನು ಸಲ್ಲಿಸಿ ಬದಲಾವಣೆಯನ್ನು ಮಾಡಿ. ಓಕೆ. ಸೊ ಇಲ್ಲಿ ಹೋರಾಟ ಮಾಡದೆ ಯಾವುದೇ ಬದಲಾವಣೆ ಆಗಲ್ಲ. ಏಕೆಂದರೆ ನಾವು ಇದನ್ನು ಆಲ್ರೆಡಿ 2019-22ರಲ್ಲಿ ನೋಡಿಬಿಟ್ಟಿದ್ದೀವಿ. ಬದಲಾವಣೆಗಳು ಆಕ್ಷೇಪಣೆಯನ್ನು ಸಲ್ಲಿಸಿ ಮನವಿಗಳ ಮೂಲಕವೇ ಸಾಕಷ್ಟು ಬದಲಾವಣೆಗಳು ಆಗಿರುವಂಥದ್ದು. ಸೊ ಈಗಲೂ ಕೂಡ ಅದೇ ಪ್ರಯತ್ನವನ್ನು ಮಾಡಿ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ, ಭರವಸೆಯೊಂದಿಗೆ ಮುನ್ನುಗ್ಗಿ ಅಂತ ಹೇಳ್ತಾ ಈ ಒಂದು ಅಪ್ಡೇಟನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.